ಗುಲಾಬ್ ಸಿಂಹ ಎಂಬ ಲೆಸನ್ನ ಮಾಡ್ತಾ ಇದ್ದೇವೆ. ಇದರ ಲೇಖಕರು ಸುಭದ್ರ ಕುಮಾರಿ ಚೌಹಾನ್. ಈಗ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. ಲೇಖಕ ಪರಿಚಯ ಸುಭದ್ರ ಕುಮಾರಿ ಚೌಹಾನ್, 1904 and 1948, 1904 तक 1948 का जन्म प्रयाग यूपी में हुआ था। बाल्यकाल से साहित्य में इनकी विशेषता रुचि थी। प्रथम काव्य रचना 50 वर्ष की आयु में ही की थी। राष्ट्रीय आंदोलन में आप भाग लेती रही। आप कई बार जेल गई थी। साहित्य और राजनीतिक जीवन में समान रूप से भाग ले कर जीवन के अंत तक देश की सेवा करती रही। आपकी रचनाएं में देश प्रेम, भारतीय इतिहास तथा संस्कृति की छाप देख सकते हैं। झांसी की रानी इनकी प्रसिद्ध कविता है। कविताओं के संकलन त्रिधारा व मुकुल नाम से प्रकाशित हुई है। आपकी कहानियों सरल शैली, मधुरतम भावनाओं, आदर्श और यथार्थ के मर्मस्पर्श संघर्ष पर आधारित है। आपकी कहानियों पर हिंदी साहित्य सम्मेलन की ओर से 2 बार शिक्षणीय पुरस्कार मिला था। आपकी कहानियों के संग्रहों के नाम से बिखारे मोती तथा उम्मदानी थी। ಸುಭದ್ರ ಕುಮಾರಿ ಚೌಹಾನ್ ಇವರು 1904 ಮತ್ತು 1948 ತನಕ ಇವರ ಜೀವನ ಕಾಲಾವಧಿ ಇರುತ್ತದೆ. ಇವರು ಉತ್ತರ ಪ್ರದೇಶದ ಪ್ರಯಾಗ ಜಿಲ್ಲೆಯ ಪ್ರಯಾಗದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. ಇವರು ರಾಷ್ಟ್ರೀಯ ಆಂದೋಲನದಲ್ಲೂ ಕೂಡ ಭಾಗವಹಿಸ್ತಾರೆ. ರಾಜಕೀಯ ಸಾಹಿತ್ಯದಲ್ಲೂ ಇವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಇವರ ಪ್ರಮುಖ ಕೃತಿಗಳು ಝಾನ್ಸಿ ಕಿ ರಾಣಿ ಮತ್ತು ತ್ರಿಧಾರ ಮುಕುಲ. ಇವರ 15 ವರ್ಷದಲ್ಲಿದ್ದಾಗಲೇ ತಮ್ಮ ಸಾಹಿತ್ಯ ರಚನೆಯನ್ನು ಪ್ರಾರಂಭಿಸ್ತಾರೆ. ಈ ಗುಲಾಬ್ ಸಿಂಹ ಎಂಬತಕ್ಕಂಥ ಕಥಾಭಾಗದಲ್ಲಿ ದೇಶ ಪ್ರೇಮ, ಅಣ್ಣ ತಂಗಿಯರ ಭಾತೃತ್ವ, ಪ್ರಜೆಗಳ ಕರ್ತವ್ಯ ಮತ್ತು ತಂದೆ ತಾಯಿಯ ಪ್ರೀತಿ, ಬಲಿದಾನ, ತ್ಯಾಗ ಇವುಗಳ ಮುಖ್ಯವಾಗಿ ಈ ಅಂಶಗಳು ಹೆಚ್ಚಾಗಿ ಇಲ್ಲಿ ನಾವು ಕಾಣಬಹುದು. ಸುಭದ್ರ ಕುಮಾರಿ ಚೌಹಾನ್ ಅವರ ಈ ಲೇಖನದಲ್ಲಿ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಮಗ ಮತ್ತು ಅಣ್ಣ ತಂಗಿಯರಿರ್ತಾರೆ. ಇದರಲ್ಲಿ ಮಗನೇ ಕೇಂದ್ರ ಬಿಂದುವಾಗಿರ್ತಾನೆ. ಈ ಲೆಸನ್ನಲ್ಲಿ ರಾಷ್ಟ್ರೀಯ ಪ್ರೇಮ, ದೇಶಭಕ್ತಿ ಮತ್ತು ತ್ಯಾಗ ಇವುಗಳು ಹೆಚ್ಚಾಗಿ ನಾವು ಕಾಣಬಹುದು. ಇದನ್ನು ಇಲ್ಲಿ ಗುಲಾಬ್ ಸಿಂಹ ಅಂತಕ್ಕಂಥ ಒಬ್ಬ ಬಾಲಕ ತನ್ನ ದೇಶಕ್ಕೋಸ್ಕರ ಯಾವ ರೀತಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಮತ್ತು ಆ ತಂಗಿಯ ತನ್ನ ಅಣ್ಣನಿಗೋಸ್ಕರ ಯಾವ ರೀತಿ ತನ್ನ ಸಹಕಾರವನ್ನು ಕೊಡ್ತಾಳೆ ಅನ್ನೋದು ಈ ಒಂದು ಅಧ್ಯಯನದ ಭಾಗವಾಗಿದೆ. दिन और तारीख की ज़रूरत नहीं, जब हम हमारा अंत की कहानी कहने वाले हैं तब एक दिन और एक तारीख का पकड़ क्यों चले। उसके घर में पिता थे, माँ थी, एक गुड़िया सी बहन थी। गुलाब सिंह सारे घर का दुलारा था। एक दिन की बात है, वह बीमार पड़ा। माँ ने उसका खाना बिल्कुल बंद कर दिया था, पर उसका बार बार कुछ खाने को मांगना छोटी बहन से ना सहा गया। वह चुपके से गुड़ और चने चूरा लाई और खिला दिया अपना भैया को। उसके बाद भैया का बुखार पड़ गया, पर वह तो खिला ही चुकी थी। अपने भाई को संतोष के लिए वह माँ बापा का गुस्सा भी सहने को तैयार थी, पर भाई ने गुड़
चने की बात किसी को ना बताई। धीरे धीरे रोग उतर गया पर बाई को मन पर बहन के प्रेम की ಚಾಪ್ ಪड़ ಗई. ಇಲ್ಲಿ ಸುಭದ್ರ ಕುಮಾರಿ ಚೌಹಾನ್ ಅವರು ಹೇಳ್ತಾ ಇದ್ದಾರೆ, ದಿನ ಅವ್ರ ತಾರೀಕಿ ಜರೂರತ್ ನಹಿ. ಆ ದಿನದ ಒಂದು ತಾರೀಕು ಮತ್ತು ಆ ಒಂದು ದಿನ ಮತ್ತು ತಾರೀಕಿನ ಅವಶ್ಯಕತೆ ಇಲ್ಲಿ ಇಲ್ಲ. ಜಬ್ ಹಮ್ ಹಮಾರ ಅಂತ್ ಕಿ ಕಹಾನಿ, ಈ ಒಂದು ಕಥೆಯನ್ನು ಹೇಳ್ತಾ ಹೋದರೆ ನಿಮಗೆ ಕೂಡ ಇದರ ಒಂದು ತಾರೀಕಿನ ಒಂದು ಅವಶ್ಯಕತೆ ಇದೆಯೇ ಇಲ್ವೋ ಅಂತ ಗೊತ್ತಾಗುತ್ತೆ. ಉಸ್ಕೆ ಘರ್ ಮೇ ಪಿತಾ ಥೆ, ಒಂದು ಮನೆಯಲ್ಲಿ, ಘರ್ ಅಂದರೆ ಮನೆ, ಘರ್ ಅಂದರೆ ಮನೆ, ಘರಲ್ಲಿ ಪಿತಾ, ಪಿತಾ ಅಂದರೆ ತಂದೆ, ತಂದೆ. ಒಂದು ಮನೆ ಅಂತಂದರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ಕುಟುಂಬದ ಸದಸ್ಯರು ಇರ್ತಾರೆ. ಅಲ್ಲಿ ಆ ಮನೆಯಲ್ಲಿ ತಂದೆಯ ಮೇನ್ ಇರ್ತಾನೆ. ಅಲ್ಲಿ ಮಾ ಅಂದರೆ ತಾಯಿ. ಮಾ. ಬಹನ್ ಸಹೋದರಿ, ಸಹೋದರಿ. ಇಲ್ಲಿ ಮಾತಿ ಅವ್ರ ಏಕ್ ಗುಡಿಯಾ ಸಿ ಬಹನ್ ಥಿ. ಗುಡಿಯಾ ಅಂತಂದರೆ ಬೊಂಬೆಯ ರೀತಿಯ ಒಬ್ಬ ಸಹೋದರಿ ಇರ್ತಾಳೆ. ಗುಲಾಬ್ ಸಿಂಗ್ ಸಾರೆ ಘರ್ ಕಾ ದುಲಾರ ತಾ. ಈ ಮನೆಯ ಕೇಂದ್ರ ಬಿಂದು ಆ ಗುಲಾಬ್ ಸಿಂಗ್ ಅಂತಕ್ಕಂಥ ಒಂದು ಬಾಲಕ ಇರ್ತಾನೆ. ಏಕ್ ದಿನ ಕಿ ಬಾತ್ ಹೈ, ಒಂದು ದಿನದ ಮಾತು, ವಹ ಬೀಮಾರ್ ಪಡ. ಬೀಮಾರ್ ಅಂದರೆ ಜ್ವರ. ಬೀಮಾರ್, ಆ ಹುಡುಗನಿಗೆ ಜ್ವರ ಬಂದಿರುತ್ತೆ ಒಂದು ದಿನ. ಮಾನೆ ಉಸ್ಕ ಖಾನ ಬಿಲ್ಕುಲ್ ಬಂದ್ ಕರ್ ದಿಯಾ ತಾ. ತಾಯಿ ಏನು ಮಾಡ್ತಾಳೆ, ಆ ಮಗನಿಗೆ ತಿನ್ನೋದಕ್ಕೆ ಏನು ಕೊಡೋದಿಲ್ಲ. ಖಾನ ಅಂತಂದರೆ ತಿನ್ನೋದಕ್ಕೆ, ಊಟ. ಪರ್ ಉಸ್ಕ ಬಾರ್ ಬಾರ್ ಕುಚ್ ಖಾನೆ ಕೋ ಮಾಂಗ್ನಾ. ಹುಡುಗನಿಗೆ ಹಶ್ವಾಗ್ತಾ ಇರ್ತದೆ, ಏನಾದರೂ ತಿನ್ನಬೇಕು ಅನಿಸ್ತಾ ಇರ್ತದೆ. ಆದರೂ ಕೂಡ ತಾಯಿ ಆ ಮಗು ಹುಷಾರಿಲ್ಲದೆ ಇರೋ ಕಾರಣ ಅವನಿಗೆ ಯಾವುದೇ ರೀತಿಯ ಜಂಕ್ ಫುಡ್ ಅದು ಇದು ಏನನ್ನು ಕೊಡೋದಿಲ್ಲ. ಚೋಟಿ ಬಹನ್ ಸೆ ನಾ ಸಹ ಗಯ. ಈ ಒಂದು ಪರಿಸ್ಥಿತಿಯನ್ನು ಅವಳ ತಂಗಿ ಇದನ್ನು ನೋಡೋದಕ್ಕೆ ಅವಳ ಕೈಲಿ ಆಗೋದಿಲ್ಲ. ವಹ ಚುಪ್ಕೆ ಸೆ ಗುಡ್ ಅವ್ರ ಚನೆ ಚೂರ ಲಾಯಿ ಅವ್ರ ಕಿಲಾ ದಿಯಾ. ಅವಳೇನು ಮಾಡ್ತಾಳೆ, ತನ್ನ ಅಣ್ಣನಿಗೆ ತಿನ್ನೋದಕ್ಕೆ ಒಂದಿಷ್ಟು ತಿಂಡಿಯನ್ನು ತಾಯಿ ಕಾರಣಂಗೆ ತಂದು ಕೊಡ್ತಾಳೆ, ಕಡಲೆ ಮತ್ತು ಬೆಲ್ಲ. अपने भैया को उसके बात का बुखार पड़ गया पर वह तो खिला की चुकी थी. ಅವಳೇನು ಮಾಡ್ತಾಳೆ, ತನ್ನ ಅಣ್ಣನಿಗೋಸ್ಕರ ಆ ಒಂದು ತಿನ್ನೋದಕ್ಕೆ ಅಮ್ಮ ಕಾಣ್ದಂಗೆ ಏನೋ ಒಂದಿಷ್ಟು ತಿಂಡಿಯನ್ನು ತಂದು ಕೊಡ್ತಾಳೆ. ಇದರಿಂದ ಅಣ್ಣನಿಗೆ ಜ್ವರ ಜಾಸ್ತಿ ಆಯ್ತದೆ ಅನ್ನೋದು ಅವಳ ತಲೆಯಲ್ಲಿ ಇರೋದಿಲ್ಲ. अपने भाई को संतोष के लिए वह माँ बाप का गुस्सा भी सहने को तैयार थी. ಅವರ ಅಣ್ಣನ ಒಂದು ಸಂತೋಷಕ್ಕೋಸ್ಕರ ಅವಳು ತನ್ನ ಅಪ್ಪ ಅಮ್ಮನ ಕೋಪಕ್ಕೂ ತುತ್ತಾಗೋದಕ್ಕೂ ರೆಡಿ ಆಗಿರ್ತಾಳೆ. ಗುಸ್ಸಾ ಅಂತಂದರೆ ಕೋಪ. ತನ್ನ ಅಣ್ಣನಿಗೋಸ್ಕರ ಅಪ್ಪ ಅಮ್ಮನ ಒಂದು ಕೋಪ ಅಥವಾ ಅವ್ರ ಕೈಲಿ ಬೈಸ್ಕೊಳ್ಳೋಕ್ಕೂ ಆ ಹುಡುಗಿ ರೆಡಿ ಇರ್ತಾಳೆ. ಪರ್ ಬಾಯಿನೇ ಗೂಡ್ ಚನೆ ಕಿ ಬಾತ್ ಕಿಸಿ ಕೋ ನಾ ಬತಾಯ. ಅವಳು ಆ ತಿನ್ನೋದಕ್ಕೆ ಕಡಲೆ ಮತ್ತು ಬೆಲ್ಲನ ಕೊಟ್ಟಿರೋ ವಿಚಾರನ ಅಣ್ಣ ಮತ್ತು ತಂಗಿಬ್ರು ಕೂಡ ಅವ್ರ ತಂದೆ ತಾಯಿಗೆ ಹೇಳೋದಿಲ್ಲ. ಧೀರೆ ಧೀರೆ ರೋಗ ಉತ್ತರ್ ಗಯಾ ಪರ್ ಬಾಯಿ ಕೋ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಚಾಪ್ ಪಡಾ ಹೈ. ಅವರ ಅಣ್ಣನಿಗೆ ನಿಧಾನವಾಗಿ ಆ ಜ್ವರ ಕಡಿಮೆ ಆಗುತ್ತೆ. ಇದರಿಂದ ತನ್ನ ಅಣ್ಣ ತಂಗಿಯ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ऐसी एक नहीं अनेक बातें बहन की, माँ की, पिता की उसके मन पर छपी थी. वह कभी उनसे लड़ता झगड़ता भी पर आंखों के आंसू और मन के रंग उसके मन पर छपी और
तस्वीरों को धो ना सके। एक दिन ऐसी हवा बही की सुलझाए हुए लिए दिले में नहीं जाना आ गई। यह हवा उमंग की हवा थी, बड़ा भारी जुलूस निकलना था, पर बादुश का हुक्म था कि जुलूस ना निकले। शहर में आतंक छा गया। बड़ा आया बादशाह, क्यों ना निकले जुलूस, क्यों ना निकले हमारा झंडा। बाई ने बहन से कहा। बहन बोली, कौन है यह बादशाह? बाया ने कहा, हूँ, होगा कोई। बहन ने पूछा, क्यों ना निकले जुलूस, क्यों ना निकले झंडा। बाई कटु स्वर में बोला, हमारा देश बादशाह का गुलाम जो है। उत्तर था, तब तो जरूर निकले, जरूर जुलूस, हम जरूर फहराएंगे। अपना झंडा देखते हैं, कौन रोकता है हमें। ಅಂದರೆ ಬಡ ಬಾದುಷಾ ಅಲ್ಲೊಬ್ಬ ಬಾದುಷಾ ಅಂತ ಒಬ್ಬ ದೊರೆ ಇರ್ತಾನೆ, ಬಾದುಷಾ. ಕ್ಯೂನಾ ನಿಕ್ಕಲೆ ಅವನೇನು ಮಾಡಿರ್ತಾನೆ, ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಹುಕ್ಕುಮ್ ಅಂತಂದರೆ ಆಜ್ಞೆ, ಹುಕ್ಮು. ಅವನೇನು ಮಾಡಿರ್ತಾನೆ ಅಂದರೆ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಪ್ರಜೆಗಳು ಯಾರು ಕೂಡ ಈ ಒಂದು ಜುಲೂಸ್ ಅಂದರೆ ಮೆರವಣಿಗೆ, ಪ್ರಜೆಗಳು ಯಾರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಒಂದು ಆಜ್ಞೆಯನ್ನು ಆ ಬಾದುಷಾ ಹೊರಡಿಸಿರ್ತಾನೆ. ಆದರೆ ಇದು ಆ ಮಕ್ಕಳಿಗೆ ಮನಸ್ಸಿನಲ್ಲಿ ಒಂದು ಚಿಂತೆಯನ್ನು ಕಾಡುತ್ತೆ. ಬಹನ್ ಬೋಲಿ, ಕೌನ್ ಸೆ ಕೌನ್ ಆಯಿ ಯಹ ಬಾದುಷಾ, ಯಾರವನು ಆ ಬಾದುಷಾ. ಭಯಾನೇಕ ಅವರ ಅಣ್ಣನ ಕೇಳ್ತಾ ಇದ್ದಾಳೆ, ಅವನು ಯಾರು, ಆ ಬಾದುಷಾ ಅನ್ನೋನು ಯಾರು. ಮುಹಮ್ ಓ ಕೊಯ್. ಬಹನ್ನೇ ಪುಚ್ಚ, ಕ್ಯೂನಾ ನಿಕ್ಲೆ ಜುಲಾ, ಅಲ್ಲಿ ನಾವು ಆ ಮೆರವಣಿಗೆಯಲ್ಲಿ ಯಾಕೆ ಭಾಗವಹಿಸಬಾರ್ದು. ಕ್ಯೂನಾ ನಿಕ್ಲೆ ಜಂಡ, ಜಂಡ ಅಂತಂದರೆ ಧ್ವಜ. ನಾವು ಯಾಕೆ ಆ ಮೆರವಣಿಗೆಯಲ್ಲಿ ಭಾಗವಹಿಸಬಾರ್ದು ಮತ್ತು ನಮ್ಮ ಧ್ವಜವನ್ನು ನಾವು ಯಾಕೆ ಇಟ್ಕೋಬಾರ್ದು ಅಂತ ಆ ತಂಗಿ ಅಣ್ಣನನ್ನು ಕೇಳ್ತಾಳೆ. उतरता तब तो जरूर निकले जुलूस, हम जरूर फहराएंगे अपना झंडा देखते हैं, कौन रोकता है हम. ಈ ರೀತಿ ತನ್ನ ಪ್ರಶ್ನೆಯನ್ನು ಅಣ್ಣನಿಗೆ ಹುಡುಗಿ ಏನು ಮಾಡ್ತಾಳೆ, ಆಗ್ತಾಳೆ. ಜಂಡೆ ಕಿ ತಯಾರಿ. ಹಾಗಾದರೆ ಅವನು ಹೇಳ್ತಾನೆ ಅವರನ್ನ, ಹಾಗಾದರೆ ನಾವು ಈ ಗುಲಾಮ್ಗಿರಿಯಿಂದ ಬರ್ತೀವಿ, ನಾವು ಜಂಡವನ್ನು ಇಟ್ಕೋತೀನಿ ಮತ್ತು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಆ ಹುಡುಗ ತನ್ನ ಮನದಲ್ಲೇ ಒಂದು ಶಪಥವನ್ನು ಮಾಡ್ತಾನೆ. झंडे की तैयारी होने लगी. बहन ने अपने पुराने ओढ़नी पकड़ झंडा बना लिया. लाल हरा रंग भी चढ़ गए. बाई ने उसे अपने खेलने के ठंडे से बांध लिया. झंडा तैरता. ಆಗ ಏನು ಮಾಡ್ತಾರೆ, ಆ ಅಣ್ಣ ತಂಗಿ ಇಬ್ಬರು ಸೇರಿಕೊಂಡು ಒಂದು ಜಂಡವನ್ನು ಅಂದರೆ ಒಂದು ಬಾವುಟವನ್ನು ಅವರೇ ತಯಾರಿಸ್ತಾರೆ. ಆ ತಂಗಿಯ ಒಂದು ಹಳೆಯದಾದ ಒಂದು ವೇಲ್ ಅಥವಾ ಓಣಿಯನ್ನು ತಗೊಂಡು ಅವ್ರೇನು ಮಾಡ್ತಾರೆ, ಅದಕ್ಕೆ ಹಸಿರು ಮತ್ತು ಆ ಒಂದು ಕೆಂಪು ಬಣ್ಣವನ್ನು ತಯಾರಿಸಿ ಆ ಬಣ್ಣವನ್ನು ಲೇಪನ ಮಾಡಿ ಆ ಅಣ್ಣ ಏನು ಮಾಡ್ತಾನೆ, ಒಂದು ಕೋಲನ್ನು ತಂದು ಸಿಗಿಸ್ಕೊಂಡು ಅವರೇ ಆ ಒಂದು ಧ್ವಜವನ್ನು ರೆಡಿ ಮಾಡ್ಕೋತಾರೆ. ಆ ಬಾಹಿ झंडा लेकर चलो, अरे भैया जाते कहाँ हो, हम भी साथ चलेंगे. ಬಹನ್ ಆಗ್ರಹ ಸೇ ಬೋಲಿ. ಅವಳು ಹೇಳ್ತಾಳೆ, ಅಣ್ಣ ನೀನು ಹೋಗ್ತಾ ಇದೆಯಲ್ಲ ಈ ಒಂದು ಮೆರವಣಿಗೆಗೆ, ನಾನು ಕೂಡ ನಿನ್ನ ಜೊತೆಲಿ ಬರ್ತೀನಿ. ಪರ್ ಬಹನ್ ಬದಿ ದೂರ್ ಜಾನಾ ಹೈ, ತುಮ್ ತಕ್ ಜಾಹೋಂಗೆ. ನಹಿ ಭಯ್ಯ ನಹಿ ಬಹನ್. ಅವಳು ಏನು ಮಾಡ್ತಾಳೆ, ಅವ್ರ ಅಣ್ಣನ ಜೊತೆಲಿ ಆ ಒಂದು ಓಣಿಯಲ್ಲಿ ಅವರೇ ಒಂದು ಧ್ವಜವನ್ನು ರೆಡಿ ಮಾಡಿಕೊಂಡು ಅವರಿಬ್ಬರು ಕೂಡ ರೆಡಿಯಾಗಿ ಅಣ್ಣನ ಜೊತೆಲಿ ಅವಳು ಕೂಡ ತಂಗಿ ಕೂಡ
ಬರೋದಕ್ಕೆ ರೆಡಿ ಆಗ್ತಾಳೆ. जुलूस कौन बनाएगा, तुम झंडा उठाना, हम जुलूस बनाकर चलेंगे पीछे पीछे. ನೀನು ನಿನ್ನ ಜೊತೆ ನಾನು ಬರ್ತೀನಿ ಅಣ್ಣ ಅಂತೇಳಿ ಆ ಹುಡುಗಿ ಹೊರಡೋಕ್ಕೆ ಹಿಂದೆ ರೆಡಿ ಆಗ್ತಾಳೆ. नहीं रानी, तुम जुलूस नहीं, तुम एक काम करो, हमें रोली का तिलक लगाकर विदा करो, जैसे राजकुमारी अपने बाई राजकुमार को ವಿದಾ करती है. ಆದರೆ ಅಣ್ಣ ಏನು ಮಾಡ್ತಾನೆ, ತುಂಬ ದೂರ ಇದೆ ತಂಗಿ, ನೀನು ಅಲ್ಲಿ ನಡೆಯೋದಕ್ಕಾಗಲ್ಲ, ಅದರಿಂದ ನೀನೇನು ಮಾಡೋ, ನನ್ನನ್ನು ರಾಜ್ಕುಮಾರಿ ಥರ ಅರಸಿ ನನ್ನನ್ನು ಕಳಿಸ್ಕೊಡು, ತಿಲಕವಿಟ್ಟು ಕಳಿಸ್ಕೊಡು ಅಂತ ಹೇಳ್ತಾಳೆ. ಆತ ಅಣ್ಣ ತಂಗಿಯನ್ನು ತಡಿತಾನೆ, ನೀನು ಬರಬೇಡ, ನೀನು ನನಗೆ ಕೇವಲ ಒಂದು ಆಶೀರ್ವಾದ ಮಾಡಿ ಒಂದು ಆರೈಸಿ ಕಳಿಸು ಅಂತ ಹೇಳ್ತಾನೆ ಅವನು ಅಣ್ಣ ಆ ರೀತಿ ಹೇಳ್ತಾನೆ. ಬಹಾನ್ನೆ ಖುಷಿ ಕಿ ಖಿಲಾ ಕರಿ से के कात ताली बजाई और दौड़कर थोड़ी सी रोली, थोड़ी से जवान सजा लाई. ताली में एक दिया भी चल रहा था. बाई की आरती उतरानी थी. मुंह के चारों तरफ घूमती चाली एक आभामंडल बनाने लगी. उसने देवी देवताओं को चित्रों में भी वैसा ही आभामंडल देखा था. बाई के चारों तरफ वैसा ही आभामंडल देखकर वह बहुत खुशी है. ಅವಳು ಏನು ಮಾಡ್ತಾಳೆ, ತನ್ನ ಅಣ್ಣನಿಗೆ ತಿಲಕವನ್ನು ಇಟ್ಟು ಆ ಒಂದು ಆಭಾಮಂಡಲ ಥರ ಚಂದ್ರನ ಒಂದು ಆಕಾರದಲ್ಲಿ ಆ ತಿಲಕವನ್ನು ಇಟ್ಟು ಅದನ್ನು ನೋಡಿ ಸಂತೋಷಪಟ್ಟು ಅವಳು ಅಣ್ಣನನ್ನು ಏನು ಮಾಡ್ತಾಳೆ ಅಂದರೆ ಶುಭ ಹಾರೈಸಿ ಆ ಒಂದು ಜುಲೂಸ್ ಅಥವಾ ಮೆರವಣಿಗೆಗೆ ಭಾಗವಹಿಸಲು ಆಕೆ ಕಳಿಸ್ಕೊಡ್ತಾಳೆ. बहन ने बाई के माथे पर तिलक लगाया, चावल बिखराया. तब बाई ने बहन के फेरे चूहे और विदा ली. बहन ने बाई के सिर पर हाथ फेरा और बैलें ली. अब वह झंडा लेकर चला. ಅದೇನು ಮಾಡ್ತಾನೆ, ಆ ಒಂದು ತನ್ನ ತಂಗಿಯನ್ನು ಆರೈಸಿ ತಲೆ ಮೇಲೆ ಇಟ್ಟು ಅವನು ಕೂಡ ಒಂದು ಆಶೀರ್ವಾದವನ್ನು ಮಾಡಿ ಆ ಜೆಂಡವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾನೆ. ಬಹನ್ दरवाजों पर खड़ी देखती पर रही गई. कहानियों की राजकुमारी इस तरह विदा लेती है. वह झंडे को लहराते हुए ले जाते बाई को दूर तक देखती रही. ಅವಳೇನು ಮಾಡ್ತಾಳೆ, ತನ್ನ ಅಣ್ಣನ ಹೋಗುವುದನ್ನೇ ನೋಡ್ತಾ ಆ ದ್ವಾರದಲ್ಲಿ ಬಾಗಿಲಲ್ಲಿ ನೋಡಿಕೊಂಡು ರಾಜ್ಕುಮಾರಿ ಥರ ನೋಡಿಕೊಂಡು ಆಶೀರ್ವಾದವನ್ನು ಮಾಡಿಕೊಂಡು ಆಕೆ ಅಲ್ಲೇ ನೋಡ್ತಾ ನಿಂತಿರ್ತಾಳೆ. ತನ್ನ ಅಣ್ಣ ಹೋಗೋದನ್ನೇ ತುಂಬ ದೂರದವರೆಗೂ ಎಲ್ಲಿವರೆಗೆ ಅವಳ ಕಣ್ಣಿಗೆ ಕಾಣುತ್ತೋ ಅಲ್ಲಿವರೆಗೂ ಆಕೆ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. कुछ दूर जाने पर बादशाह के सिपाहियों ने झंडे वाले को रोका. ಈ ಬಾಲಕ ಗುಲಾಬ್ ಸಿಂಹ ಆ ಜೆಂಡವನ್ನು ಇಟ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅದನ್ನು ನೋಡಿದಂಥ ಆ ಬಾದುಷಾಹನ ಸಿಪಾಯಿಗಳು ಅವನನ್ನು ತಡೀತಾರೆ. ವಾಹನ ರುಖ, ಬಾದುಷಾಕ್ಕೆ ಸಿಪಾಯಿಯನ್ನೇ ಗೋಲಿ ಚಲಾದಿ. ಏನು ಮಾಡ್ತಾರೆ ಅಂತಂದರೆ ಆ ಹುಡುಗನ ಹತ್ರ ಅವ್ರು ಏನು ಮಾಡ್ತಾರೆ, ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವನು ಆ ಜೆಂಡವನ್ನು ಅವನು ಕೊಡೋದಿಲ್ಲ, ಆ ಬಾವುಟವನ್ನು ಅವನು ಕೊಡೋದಿಲ್ಲ. ವಹ ಗೀರ, ಆದರೂ ಅವನು ಕೆಳಗೆ ಬಿದ್ದರೂ ಕೂಡ ಬಾವುಟವನ್ನು ಕೆಳಗಡೆಗೆ ಬಿಡೋದಿಲ್ಲ. झंडा ना गिरा, वह उसके हाथ में था. गोली चलते देख कोई उसके पास न आया. बहन ने बाई को गिरते देखो, वह दौड़ पड़ी. बाई खून से लथपथ पड़ा था. वह पुकाराती रही, भैया भैया. ಆಗ ಏನು ಮಾಡ್ತಾರೆ, ಆ ಸಿಪಾಯಿಗಳು ಜುಲೂಸ್ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ಬಾಲಕನ ಒಂದು ಧ್ವಜವನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಗುಲಾಬ್ ಸಿಂಹನ ಹತ್ರ. ಆದರೆ ಗುಲಾಬ್ ಸಿಂಹ ತಾನು ಕೆಳಗೆ ಬಿದ್ದರೂ ಕೂಡ ಆ ಧ್ವಜವನ್ನು ಹಾಗೆ ಇಟ್ಕೊಂಡಿರ್ತಾನೆ. ಇದನ್ನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಂಥ ಅವಳ ಸಹೋದರಿ ಓಡಿ ಬರ್ತಾಳೆ. ಅಣ್ಣ ಅಣ್ಣ ಅಂತೇಳಿ ಓಡಿ ಬಂದು ಆಗೇನು ಮಾಡುತ್ತಾನೆ ಅಂತಾನೆ, ಸಿಪಾಯಿಯ ಒಂದು ಆ ಗುಂಡು ಆ ಬಾಲಕನ ಹೆದೆಗೆ ಬೀಳುತ್ತೆ. ಹಾಗೇನು ಮಾಡ್ತಾಳೆ, ತನ್ನ ಅಣ್ಣನ ಬಿದ್ದಿರೋದನ್ನು ಕೆಳಗಡೆ ನೋಡಿದಂಥ ತಂಗಿ ಓಡಿ ಬಂದು ಆ ಧ್ವಜವನ್ನು ಅವಳು ಇಸ್ಕೋತಾಳೆ. बाई के प्राण माने वह अमृतवाणी सुनकर लौट पड़े. वह बोला, तू आ गई, यह झंडा ले.
ಆಗ ತನ್ನ ಕೆಳಗೆ ಬಿದ್ದಿರ್ತಂಥ ಅಣ್ಣ ಹೇಳ್ತಾನೆ ತಂಗಿ ಕೈಗೆ ಆ ಬಾವುಟನ ಕೊಟ್ಟು ನೀನು ಇದನ್ನು ಮುಂದುವರಿಸ್ಕೊಂಡು ಹೋಗು ಅಂತ ಕಳಿಸ್ತಾನೆ. ಬಹಾನೆ ಜಂಡಾ ಹಿಮಾಲಯ, ಅವಳೇನು ಮಾಡ್ತಾಳೆ, ತನ್ನ ಅಣ್ಣನ ಕೈಯಿಂದ ಆ ಒಂದು ಬಾವುಟವನ್ನು ಇಸ್ಕೋತಾಳೆ. ಬಾಯಿ ಚಲ ಗಯ ಬಹುತ್ ರೋಹಿ ಪರ್ झंडा हाथ में उठाए रही बादुसे के सिपाही मानो गढ़ जीत कर चले गई लोग भागे आए उन्होंने बाई का देह उठाए ಹಾಗೆ ಹಾಗೆ झंडा लिए बाहर चलने लगी. ಆಗ ಆ ಗುಂಡು ಬಿದ್ದಿದ್ದಂಥ ಗುಲಾಬ್ ಸಿಂಹ ಅಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾನೆ. ಆಗ ಜನಗಳೆಲ್ಲ ಅದನ್ನು ನೋಡಿದಂಥ ಜನಗಳೆಲ್ಲರೂ ಓಡಿ ಬಂದು ತನ್ನ ಅಣ್ಣನ ದೇಹವನ್ನು ಎತ್ಕೋತಾರೆ. ಹುಡುಗಿ ಆದ ಬಾವುಟವನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾಳೆ. बादशाह हुकूमत जुलूस नहीं निकलेगा जुलूस निकला झंडा नहीं निकलेगा झंडा निकला और बड़ी शान में निकला वह बालक था गुलाब सिंह जो अपनी सुगंध बिखारे कर चल गया. ಈ ಒಂದು ಪಾಠದಲ್ಲಿ ಗುಲಾಬ್ ಸಿಂಹ ತನ್ನ ಸುಗಂಧವನ್ನು ಬೀರಿ ತನ್ನ ಒಂದು ಸ್ವಾತಂತ್ರ್ಯ, ದೇಶ ಪ್ರೇಮ, ಆತನ ತ್ಯಾಗವನ್ನು, ವ್ಯಕ್ತಿತ್ವವನ್ನು ಇಲ್ಲಿ ಪರಿಮಳವನ್ನು ಹರಿಸಿ ತನ್ನ ಪ್ರಾಣವನ್ನು ದೇಶಕ್ಕೋಸ್ಕರ ಬಲಿದಾನವಾಗಿ ಮಾಡ್ತಾನೆ.